ನರೇಂದ್ರ ಮೋದಿ ಅವರು ಆದಷ್ಟು ಜಾಗ್ರತೆ ವ್ಯಾಕ್ಸಿನ್ ಕೊಡೋದ್ರ ಬದಲು ಗಂಟೆ ಬಾರಿಸಿ ಚಪ್ಪಾಳೆ ತಟ್ಟಿ ದೀಪ ಹಚ್ಚಿ ಜಾಗ್ತೆ ಶುರು ಮಾಡಿ ಈ ತರ ಅನ್ಸೈಂಟಿಫಿಕ್ ಆಗಿ ಒಂದು ಪ್ರಧಾನಮಂತ್ರಿ ಒಂದು ಮಾರಕ ರೋಗವನ್ನ ಎದುರಿಸೋದ್ರಲ್ಲಿ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಮೌಢ್ಯಗಳನ್ನು ಬಿತ್ತಕ್ಕಂಥ ಕೆಲಸ ಮಾಡುತ್ತೆ. ಬೇಕಾದಷ್ಟು ಲಂಚ ಹೊಡೆದು ಇದರಲ್ಲಿ ವೆಂಟಿಲೇಟರ್ನಲ್ಲಿ ಇವ್ರು ತಗೊಂಡಿರೋದೇ ಒಂದು ರೇಟು, ಇವ್ರು ತಗೊಂಡಿದ್ದು 5 ಲಕ್ಷ, ಅವರು 4.5 ಲಕ್ಷ ತಗೊಂಡ್ರೆ ಇವರು 12-13 ಲಕ್ಷ, 18 ಲಕ್ಷ. ಭ್ರಷ್ಟಾಚಾರ ವ್ಯಾಪಕವೂ ನಡೀತು. ಇವತ್ತು ಲಂಚ ಇಲ್ಲದೇನೆ ಟ್ರಾನ್ಸ್ಫರ್ಗಳಿಲ್ಲ, ಯಾವುದೇ ಪ್ರಾಜೆಕ್ಟ್ ಕ್ಲಿಯರ್ ಆಗಲ್ಲ, ಅಭಿವೃದ್ಧಿ ಕೆಲಸಗಳಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಕೂಡ ಲಂಚ 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 ಆಗ್ತದೆ. ಆಮೇಲೆ ಆ ಡಾಕ್ಟರ್ಗಳಿಗೆ ಸ್ಟೈಪಂಡ್ ಕೊಡ್ತೀವಿ ಅಂತ ಹೇಳಿದ್ರು. ಗೌರವಧನ ಜನ ಜಾಸ್ತಿ ಕೆಲಸ ಮಾಡಿದವರಿಗೆ ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಇನ್ನು ತಿಳುವಳಿ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ದಲಿತ ವಿದ್ಯಾರ್ಥಿಗಳಿಗೂ ಕೊಟ್ಟಿಲ್ಲ, ಹಿಂದುಳಿದವ್ರಿಗೂ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೂ ಕೊಟ್ಟಿಲ್ಲ. ಸ್ಕಾಲರ್ಶಿಪ್ ಕೊಡಕ್ಕಾಗಿಲ್ಲ. ಮಾತೆತ್ತಿದ್ರೆ ದುಡ್ಡಿಲ್ಲ, ಖಜಾನೆ ಖಾಲಿ. 2,47,000 ಕೋಟಿ ರೂಪಾಯಿ ಇದೆ ಕರ್ನಾಟಕದ ಬಜೆಟ್. 2,47,000. ಅದರಲ್ಲಿ 1.5 ಲಕ್ಷ ಕೋಟಿ ಸಂಬಳ, ಪೆನ್ಷನ್ನು, ಬಡ್ಡಿ ಕಟ್ಟಕ್ಕೆ, ಸಬ್ಸಿಡಿ ಕೊಡಕ್ಕೆ ಹೋಗ್ಬಿಡ್ತದೆ. ಇನ್ನು 1 ಲಕ್ಷ ಕೋಟಿ ಇರ್ತದೆ. ಅದರಲ್ಲಿ 78% ಲಂಚ ಹೊಟ್ಟೋದ್ರೆ ಏನಪ್ಪ ಉಳಿತು ಈ ತರ ಕುರಿತು? ಏನು ಅಭಿವೃದ್ಧಿ ಮಾಡ್ತಾರೆ? ಅಭಿವೃದ್ಧಿ ಹೆಂಗಾಗ್ತದೆ? ಇನ್ನು ಇವರೇ ಮುಂದುವರೆದ್ರೆ ಸಂಬಳ ಕೊಡಕ್ಕೆ ದುಡ್ಡಿರೋದಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪೆನ್ಷನ್ ಕೊಡಕ್ಕೆ ದುಡ್ಡಿರಲ್ಲ, ಆ ಪರಿಸ್ಥಿತಿ ನಿರ್ಮಾಣ. ಇಷ್ಟೊಂದು ಕೆಟ್ಟ ಸರ್ಕಾರ, ಕೆಟ್ಟ ಆಡಳಿತ, ದುರಾಡಳಿತ, ಭ್ರಷ್ಟಾಚಾರ ನಾನು ನೋಡೇ ಇರಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಆ ಕೆಂಪಣ್ಣ ಬರೆದಿರೋ ಕಾಗದದ ಮೇಲೆ ತನಿಖೆ ಮಾಡಿಸ್ತೀನಿ. ಸುಪ್ರೀಂ ಕೋರ್ಟ್, ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿಂದ ಒಂದು ಜುಡಿಷಿಯಲ್ ಪ್ರೋಬ್ ಮಾಡಿಸಿ. ಅದಕ್ಕೆ ಇವನು ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡಿದ್ದಾರೆ, ಒಬ್ಬ ಅಧಿಕಾರಿ ಮೂಲಕ ಮಾಡಿಸ್ತಾ ಇದ್ದಾರಂತೆ. ಅದೇ ಯಾವ ಇಲಾಖೆ ಅದು? ನೀರಾವರಿ ಇಲಾಖೆ, ಅರ್ಬನ್ ಡೆವಲಪ್ಮೆಂಟ್. ಆ ಇಲಾಖೆನಲ್ಲಿರೋ ಸೆಕ್ರೆಟರಿ ಕೈಲಿ ಮಾಡಿಸೋದು. ಮುಚ್ಚಾಕಲಿಕ್ಕೆ ಹೆಂಗೆ ಪ್ರಯತ್ನಗಳು ನಡೀತವೆ? ನಾನು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿಸಿ. ಬಸವರಾಜ ಬೊಮ್ಮಾಯಿ ಅವರು ಇನ್ನೊಂದು ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯನವರು ಮಂತ್ರಿ ಆಗಿದ್ದಾಗಲೂ ಕೂಡ ಅವ್ರ ಸರ್ಕಾರದಲ್ಲೂ ಇತ್ತು ಕಮಿಷನ್. ಆಯ್ತಪ್ಪ, ನಮ್ಮದು ಶೇರ್ಸ್ ಮಾಡ್ರಿ, ನಮ್ಮದು ಶೇರ್ಸ್ ಮಾಡ್ಸಪ್ಪ. ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಆಗಲಿ, ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡೋರು ಅವ್ರ ಶಿಕ್ಷೆ ಆಗಲಿ. ಅದಕ್ಕೆ ಉತ್ತರ ಇಲ್ಲ. ಇವತ್ತು ಬಿಜೆಪಿಯವರಿಗೆ ಏನು ಹೇಳ್ಕೊಳ್ಳೋಕ್ಕೇನಿಲ್ಲ. ಬೆಲೆ ಏರಿಕೆ ಹೆಂಗಾಗ್ಬಿಟ್ಟದೆ ಇವತ್ತು? ಇನ್ಫ್ಲೇಷನ್ ಎಷ್ಟಾಗಿದೆ? ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಅಡಿಗೆ ಎಣ್ಣೆ, ಕಬ್ಬಣ, ಸಿಮೆಂಟು, ಗೊಬ್ಬರ. ಇವತ್ತು ರೈತರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಈಗ 5 ರಾಜ್ಯಗಳು ಸೋತ ಮೇಲೆ ಈಗ ರೈತರದು ಆ 3 ಕಾನೂನುಗಳು ವಾಪಸ್ ತಗೊಂಡಿದ್ದಾರೆ. 1 ವರ್ಷ ಸೆಪ್ಟೆಂಬರ್ನಲ್ಲಿ ಶುರುವಾದ ಚಳವಳಿ ರೈತರದು, 2020 ಸೆಪ್ಟೆಂಬರ್. ಈಗಾಗಲೇ ಡಿಸೆಂಬರ್ನಲ್ಲಿದ್ದೀವಿ ನಾವು.
700 ಜನ ಸತ್ರು. ಆಗಲೇ ವಿಡ್ರಾ ಮಾಡಿಬಿಟ್ಟಿದ್ರೆ 700 ಜನ ಸಾಯೋದು ಉಳ್ಕತ್ತಾ ಇತ್ತು. ಅವರು ಪರಿಹಾರ ಕೊಟ್ಟಿಲ್ಲ ಇವತ್ತು. ಅದಕ್ಕೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ, ಆ ಸತ್ತವರು ರೈತರ ಚಳವಳಿನಲ್ಲಿ ಸತ್ತರಲ್ಲ, ಆ ರೈತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು. ಅವನು ಯಾವನೊಬ್ಬ ಮಂತ್ರಿ ಮಗ ಕೇಂದ್ರದಲ್ಲಿ ಹೋಮ್ ಮಿನಿಸ್ಟ್ರು, ಅವನ ಮಗ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ಲಖೀಂಪುರ ಅಂತ ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆಕಾರರ ಮೇಲೆ ಕಾರ ರೀಸ್ಬಿಡ್ತಾನೆ. 7 ಜನ ಸತ್ತೋಯ್ತಾರೆ. ಅದರ 4 ಜನ ರೈತರು. ಇವತ್ತವರೆಗೆ ಮಂತ್ರಿ ಡ್ರಾಪ್ ಮಾಡಿಲ್ಲ ನರೇಂದ್ರ ಮೋದಿ ಅವರು. But recently there was a report claimed by Nirmala Sitharaman saying that the economic growth was more than 28% in the country. And second, ಈಗ ಸುಮ್ಮನೆ ಒಂದು ಪ್ರಶ್ನೆ ಕೇಳಿ ಶಿವಕುಮಾರ್ ಅವರಿಗೆ, ವಾಟ್ ವಾಸ್ ದಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ವೆನ್ ಮನಮೋಹನ್ ಸಿಂಗ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್? ವಾಟ್ ಈಸ್ ದಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಟುಡೇ? ಮನಮೋಹನ್ ಅವರು ಹೇಳಿ. ಅವತ್ತು 51 ಲಕ್ಷದ 33,00,000 ಕೋಟಿ ಸಾಲ ಇತ್ತು. 51,33,000 ಕೋಟಿ. ಇವತ್ತು ಈ ನರೇಂದ್ರ ಮೋದಿ ಅವರು ಬಂದ ಮೇಲೆ 82 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಒಟ್ಟು ಈಗ 135 ಲಕ್ಷ ಕೋಟಿ ಸಾಲ ಇದೆ ದೇಶದಲ್ಲಿ. ಸ್ವಾತಂತ್ರ್ಯ ಬಂತದಿಂದ 51 ಲಕ್ಷ ಕೋಟಿ, ಇವರು ಬಂದ ಮೇಲೆ 82 ಲಕ್ಷ ಕೋಟಿ 7 ವರ್ಷದಲ್ಲಿ ಒಟ್ಟು ಸಾಲ ಇರ್ತದೆ. ಇದು ನಿಮ್ಮ ಅದಕ್ಷತೆನೋ ರಾಂಗ್ ಫಿಸ್ಕಲ್ ಪಾಲಿಸಿನೋ ಏನೋ ಅಂತ ಕೇಳಿ ಅವರು. ದಿಸ್ ಇಸ್ ನಂಬರ್ 1. ನಂಬರ್ 2, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ. 112 ರೂಪಾಯಿ, 113 ರೂಪಾಯಿ ಪೆಟ್ರೋಲು. ಈಗ 10 ರೂಪಾಯಿನ ಕಡಿಮೆ, 5 ರೂಪಾಯಿ ಕಡಿಮೆ, ಮತ್ತೆ ಡೀಸೆಲ್ ಬೆಲೆ ಕಡಿಮೆ. ವಾಟ್ ವಾಸ್ ದಿ ಎಕ್ಸೈಸ್ ಡ್ಯೂಟಿ ವೆನ್ ಮನಮೋಹನ್ ಸಿಂಗ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್? ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಎಷ್ಟು ಡೀಸೆಲ್ ಮೇಲೆ? ಅವತ್ತು ಡೀಸೆಲ್ ಬೆಲೆ ಎಷ್ಟಿತ್ತು? ಅವತ್ತು ಪೆಟ್ರೋಲ್ ಮೇಲೆ ವಾಟ್ ವಾಸ್ ದಿ ಅಡಿಷನಲ್ ಎಕ್ಸೈಸ್ ಡ್ಯೂಟಿ? ಅವತ್ತು ಎಷ್ಟು ರೇಟ್ ಇತ್ತು ಪೆಟ್ರೋಲ್? ಮತ್ತೆ ಕ್ರೂಡ್ ಆಯಿಲ್ ಮೇಲೆ ಎಷ್ಟು ಬೆಲೆ ಇತ್ತು? ಎಷ್ಟು ಡಾಲರ್? ಇದಕ್ಕೆ ಉತ್ತರ ಕೊಟ್ಬಿಡ್ಲಪ್ಪ ಅವರು ಸಮರ್ಪಕವಾಗಿ, ಸಮಾಧಾನಕರವಾದ ಉತ್ತರ. ಮನಮೋಹನ್ ಸಿಂಗ್ ಅವರು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ, ಹಿಂದಿನ ಸರ್ಕಾರ ಸಾಲ ಮಾಡಿಬಿಟ್ಟಿದ್ರು. ಅದೇ ಮೋದಿಯವರು ಹೇಳ್ತಾರೆ, ಹಿಂದಿನ ಸರ್ಕಾರ ಸಾಲ ಮಾಡಿಬಿಟ್ಟಿದ್ರು, ಅದು ತೀರ್ಸಕ್ಕೋಸ್ಕರ ನಾವು ಹೆಚ್ಚು ಮಾಡಬೇಕಾಗಿ ಬಂತು, ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಬೇಕಾಗಿ ಬಂತು. ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿತ್ತು. ಆಗ $125 ಇತ್ತು ಒಂದು ಬ್ಯಾರಲ್ಗೆ. ಈಗ ಒಂದು ಕಾಲದಲ್ಲಿ 15, 16, 17ನೇ ಇಸ್ವಿನಲ್ಲಿ $46-47 ಆಗ್ಬಿಟ್ಟಿತ್ತು. ಈಗ $81-82 ಇದೆ. $125 ಇತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ. ಇವರು ಮನಮೋಹನ್ ಸಿಂಗ್ ಅವರಿರುವಾಗ ಡೀಸೆಲ್ ಮೇಲೆ ₹3.45 ಎಕ್ಸೈಸ್ ಡ್ಯೂಟಿ. ₹3.45 ಎಕ್ಸೈಸ್ ಡ್ಯೂಟಿ. ಇವತ್ತೆಷ್ಟಿದೆ? ₹31.80 ಇದೆ. ಎಷ್ಟು ಹೆಚ್ಚಾಯಿತು? ಸುಮಾರು ₹27 ಹೆಚ್ಚಾಯಿತು. 26ರಿಂದ ₹27 ಹೆಚ್ಚಾಯಿತು. ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ ₹9.20 ಇತ್ತು ಟ್ಯಾಕ್ಸ್. ಟುಡೇ ₹32.90 ಇದೆ. ಸುಮಾರು ₹24 ಹೆಚ್ಚಾಯಿತು. ಇದರಿಂದ ಸರ್ಕಾರಕ್ಕೆ ಬಂದಿರತಕ್ಕಂಥ ಆದಾಯ 23 ಲಕ್ಷ ಕೋಟಿ. ಬಾಂಡ್ಗಳ ಮೂಲಕ ಸಾಲ ಮಾಡಿದ್ದದು ಎಷ್ಟು? 1,40,000 ಕೋಟಿ. 23 ಲಕ್ಷ ಇಲ್ಲಿ, 1,40,000 ಕೋಟಿ. ಅದು ಮೆಚೂರ್ ಆಗೋದು 26ನೇ ಇಸ್ವಿವರೆಗೆ. ಪ್ರತಿ ವರ್ಷ ಮೆಚೂರ್ ಆಗ್ತಾ ಹೋಗ್ತದೆ.
ಆ ಬಾಂಡ್ಗಳು ಮೆಚೂರ್ ಆಗೋದು ಲಾಸ್ಟ್ ಮೆಚೂರ್ ಆಗೋದು 1926. ಎಷ್ಟು ಸುಳ್ಳು ಹೇಳ್ತಾರೆ ಒಬ್ಬ ಪ್ರಧಾನಮಂತ್ರಿ? ಇದನ್ನೆಲ್ಲ ಕೇಳಬೇಕು. ಸೀತಾರಾಮ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರಲ್ಲ ಅವರಿಗೆ, ನಿರ್ಮಲಾ ಸೀತಾರಾಮನ್ 21 ಲಕ್ಷ ಕೋಟಿ ಪರಿಹಾರ ಕೊಡ್ತೀವಿ ಅಂದ್ರಲ್ಲಮ್ಮ, ಎದುರಿಗೆ ಎಷ್ಟೆಷ್ಟು ಅಂತ ಹೇಳ್ಬೇಕು. ನರೇಂದ್ರ ಮೋದಿ ಅವರಿಗೆ ಇದು ಬಂತಲ್ಲ ಎಂತದು, ದುಡ್ಡು ವಸೂಲು ಮಾಡಿದಾರಲ್ಲ, ಏನಂತ PM ಕೇರ್, ಅದು ಎಷ್ಟು ಬಂದಿದೆ ಹೇಳಮ್ಮ ಅಂತ ಹೇಳಿ, ಅದರಲ್ಲಿ ಕರ್ನಾಟಕ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಜನರ ದಾರಿ ತಪ್ಪಿಸಕ್ಕೆ ಹೋಗ್ಬಾರ್ದು ಸುಳ್ಳು ಹೇಳಿ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೆಂಗಾಗಿದೆ ಇವತ್ತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ಟಿದ್ರು. ಅವರು ದುಡ್ಡಿನ ಶಕ್ತಿಯಿಂದ ಮಾತ್ರ ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಹಣ ಕೊಟ್ಟು ವೋಟ್ ತಕೊಂಡು ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶ. ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ, ಮಳೆ ಅನಾವೃಷ್ಟಿ ಎಲ್ಲ ಇದೆ, ಮತಾಂತರ ನಿಷೇಧ ಕಾಯ್ದೆ ಜಾರಿ ಅದು ಅನಗತ್ಯ. ಇದು ಓಟು ಇದಕ್ಕೆ ಮತದಾರರ ಕ್ರೋಢೀಕರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ. ಯಾಕೆಂದ್ರೆ ಅವರಿಗೆ ಜನರ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗ್ಬಿಟ್ಟದೆ, ಜನರ ಆಕ್ರೋಶ ಇದೆ ಅನ್ನೋದು ಗೊತ್ತಾಗ್ಬಿಟ್ಟದೆ. ಅದಕ್ಕೆ ಮತ್ತೆ ಹಿಂದುತ್ವದ ಇದಕ್ಕೆ ಹೊರಟಿದ್ದಾರೆ. ಇದು ಅದೊಂದು ಪ್ರಯತ್ನ. ಈಗ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ನಿನ್ನೆ ಮಾದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನು ಹೇಳಿದ್ದಾರೆ ಸಂವಿಧಾನದಲ್ಲಿ? ನೀವು ಯಾವುದೇ ಮತನ ಮಾಡಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಅಲ್ವಾ? ಬಲಾತ್ಕಾರವಾಗಿ ಮತಾಂತರ ಮಾಡಿದ್ರೆ ಹೇಳಿ, ತಗೊಳ್ಳಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ, ಎಲ್ಲಿ ತಗೊಳ್ಳಿ. ನೀವು ಇಡೀ ಮತಾಂತರ ನಿಷೇಧ ಕಾಯ್ದೆ ತಂದ್ಬಿಟ್ರೆ ಹೆಂಗೆ? ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಅದು? ಅದು ಮುಸಲ್ಮಾನರ ಕ್ರಿಶ್ಚಿಯನ್ರ ಗುರಿಯಾಗಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ. ಸರ್, ಈಗ ಪಂಚಮಸಾಲಿ ಸಮುದಾಯಕ್ಕೆ 3B ಮೀಸಲಾತಿಲೆ 2 years ಎಲೆಕ್ಷನ್ ಬಗ್ಗೆ ಕೇಳಪ್ಪ ಅಂದ್ರೆ ನೀನು ಪಂಚಮಸಾಲಿಗೆ ಹೊರಟುಬಿಟ್ಟೆ ಆಗಲಿ. ನಾ ಇನ್ನೊಂದು ದಿನ ಮಾತಾಡೋಣ ಪಂಚಮಸಾಲಿಗಳದು. ಈಗ ಇದಕ್ಕೆ ಕೇಳು ಚುನಾವಣೆ ಬಗ್ಗೆ. ನೋಡಪ್ಪ, ನೀನು ತಪ್ಪು ತಿಳ್ಕೋಬೇಡ. ಯಾರದೇ ಮೀಸಲಾತಿಗೆ ಪಟ್ಟಿಗೆ ಸೇರಿಸಬೇಕಾದ್ರೆ ದೇರ್ ಇಸ್ ಎ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಅಲ್ಲಿ ಮುಂದೆ ಹೋಗ್ಬೇಕು. ಅವ್ರ ಮುಂದೆ ಗೊತ್ತಾಯ್ತಾ? ಅವರು ಈಗ ಶಿಫಾರಸ್ ಮಾಡಿದ್ರೆ ಸೇರ್ಬೇಕು, ಅವ್ರು ಶಿಫಾರಸ್ ಮಾಡಲಿಲ್ಲ ಸೇರ್ಬಾರ್ದು. ಅಲ್ಲ ಸರ್, ನಮ್ಮ ಪ್ರಶ್ನೆ ಅದಲ್ಲ. 3B ಮೀಸಲಾತಿಲೆ 2 years ಸೌಲಭ್ಯ ಕೊಡೋದಕ್ಕೆ ಸಿಎಂ ಜಾಣ ನಡೆ ಇಟ್ಟಿದ್ದಾರೆ ಅಂತ. ನಾನು ಹೇಳೋದು ನಿಂಗೆ ಅರ್ಥ ಆಯ್ತಾ? ಯಾರಿಗೆ 2A ಟ್ಯಾಗ್ ಕೊಡಬೇಕಾದ್ರೆ ಅಥವಾ SC ಮಾಡಬೇಕಾದ್ರೆ, ST ಸೇರಿಸ್ಬೇಕಾದ್ರೆ, SC ST ಮಾಡೋದು ಕೇಂದ್ರ ಸರ್ಕಾರ, ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಪಟ್ಟಿಗೆ ಸೇರಿಸೋರು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಮುಂದೆ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಅದ್ರ ಮುಂದೆ ಹೋಗ್ಬೇಕು, ಅವ್ರಿಗೆ ಅರ್ಜಿ ಕೊಡಬೇಕು. ನಾನು 2Aಗೆ ಅರ್ಹನಿದ್ದೇನೆ, ನನ್ನ ಕೈ ಬಿಟ್ಬಿಟ್ಟಿದ್ದಾರೆ, ನನ್ನನ್ನು ಸೇರಿಸಿ ಅಂತ ಅರ್ಜಿ ಕೊಡಬೇಕು. ಅವರು ಸರ್ವೆ ಮಾಡಿ ಅವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಶಿಫಾರಸ್ ಮಾಡ್ತಾರೆ ಸರ್ಕಾರಕ್ಕೆ. ಅವರು ರಿಜೆಕ್ಟ್ ಆದ್ರೂ ಮಾಡ್ಬೋದು, ಶಿಫಾರಸ್ ಆದ್ರೂ ಮಾಡ್ತಾರೆ. ಗೊತ್ತಾಯ್ತಾ ನಿನ್ಗೆ? ಈಗ ಮೊನ್ನೆ ಒಂದು ಕಳೆದ 28 ದಿನದಿಂದ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಸಾಲ ಜಾಸ್ತಿ ಆಗಿದೆ ಸಿದ್ದರಾಮಯ್ಯನವ್ರ ಕಾರಣ ಅಂತ. ಇವ್ರ ಫಿಸಿಕಲ್ ಮ್ಯಾನೇಜ್ಮೆಂಟ್ ಹೆಂಗಿದೆ ಅಂತ, ಯಾಕಂದ್ರೆ ನೀವು ಕೇಂದ್ರ ಸರ್ಕಾರದ ಹೇಳಿದ್ರಿ. ಹೇಳಿ. ಈಗ ಅದು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ದೇರ್ ಇಸ್ ಎ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್, ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಇದೆ. ಅದು 2002ರಲ್ಲಿ ಜಾರಿಗೆ ಬಂತು. ಯಾವಾಗ? 2002ರಲ್ಲಿ when SM Krishna was the chief minister, this act was enacted and came into force. ಗೊತ್ತಾಯ್ತಾ? ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಅಲ್ಲಿ ಒಂದು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸುಸ್ಥಿರವಾಗಿರಬೇಕಾದ್ರೆ 3 ಮಾನದಂಡಗಳನ್ನು ಮಾಡಿದ್ದಾರೆ. ಒಂದು ಮಾನದಂಡ ಫಿಸಿಕಲ್ ಡಿಫಿಷಿಯನ್ಸಿ, ಫಿಸಿಕಲ್ ಡಿಫಿಷಿಟ್,
3% ದಾಟಬಾರದು. 3% ಒಳಗಡೆ ಇರಬೇಕು. ದಟ್ ಇಸ್ ನಂಬರ್ 1. ನಂಬರ್ 2, ಸಾಲ GDPಯ 25%ಗಿಂತ ಹೆಚ್ಚಾಗಬಾರದು. GDP ಅಂದ್ರೆ ಗೊತ್ತಾಯ್ತಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ರಾಜ್ಯದ ಆಸ್ತಿಯ 25%ಗಿಂತ ಮೀರಬಾರದು. ಇನ್ನೊಂದು ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಅಂದ್ರೆ ನಾವು ಮಾಡೋ ಆದಾಯ ಮತ್ತೆ ಖರ್ಚಿಗಿಂತ ಜಾಸ್ತಿ, ಖರ್ಚು ಆದಾಯಕ್ಕಿಂತ ಜಾಸ್ತಿ ಇರಬಾರ್ದು. ಅರ್ಥ ಆಯ್ತಾ ನಾ ಹೇಳೋದು? ಆದಾಯ ಇಲ್ಲದೆ ಖರ್ಚು ಮಾಡಬಾರ್ದು. ಖರ್ಚು ನೀನು 100 ರೂಪಾಯಿ ಇದ್ರೆ ನಿನ್ನ ಆದಾಯ 95, 97, 98, 99 ಇರಬೇಕು. 102, 103 ಅಲ್ಲ. ಗೊತ್ತಾಯ್ತಾ? ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರೀತಾರೆ. ಸರ್, ಕುಮಾರಸ್ವಾಮಿ ಅವರು ನಾಳೆ ಇದು ಹೇಳಕ್ಕೂ ಮುಂಚೆ ಕುಮಾರಸ್ವಾಮಿ ತಿಳ್ಕೊ ಇದನ್ನ ಎಲ್ಲ ನೀನು ಎಲ್ಲ ಗೊತ್ತಾ ನಿಂಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತು? ಗೊತ್ತಿಲ್ಲ ಹೇಳೋದಕ್ಕೆ ತಿಳ್ಕೊ. ಗೊತ್ತಿಲ್ಲ ನಿನಗೆ, ಸುಮ್ಮನೆ ಇವೆಲ್ಲ ಗೊತ್ತಿಲ್ಲದೇನೆ ಏನೋ ಮಾತಾಡಕ್ ಹೋಗ್ಬಿಡಿ. ನಿಂಗೆ ಹೇಳಪ್ಪ ಮಾನದಂಡಗಳು ಹೇಳು ನೋಡೋಣ. ಏನೋ ಹೇಳಕ್ ಹೋಗ್ಬಾರ್ದು, ಹಂಗೆ ಹೇಳಕ್ ಹೋಗ್ಬಾರ್ದು. ಒಂದು ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡೆಫಿಸಿಟ್ ಶಲ್ ನಾಟ್ ಕ್ರಾಸ್ 3%. ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ ಶಲ್ ನಾಟ್ ಕ್ರಾಸ್ 25% ಆಫ್ ದಿ ಟೋಟಲ್ GDP. ಈ 3 ಮಾನದಂಡಗಳ ಒಳಗಡೆ ನಾನು 5 ವರ್ಷ ತುಂಬಿದೆ. ಅದು ಹೇಳಿ ಅವರು 2 ವರ್ಷ ಈಗ ಬಜೆಟ್ ಮಂಡಿಸಿದ ಯಡಿಯೂರಪ್ಪನ ಕಾಲ ಆಯ್ತಲ್ಲ, ಇವಾಗ 3ನೇ ವರ್ಷ ಹೇಳಿ. ಅದು ಈ 3 ಮಾನದಂಡಗಳನ್ನು ಮೇಂಟೈನ್ ಮಾಡಿದಾರಾ? ಮತ್ತೆ ಸಾಲ ಎಲ್ಲಿ ಜಾಸ್ತಿ ಆಗಿದೆ ನಮ್ದು? ಸುಳ್ಳೆ, ಬರೀ ಸುಳ್ಳೆ. ಇವ್ರ ಕಾಲದಲ್ಲಿ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ?